ವೆಲ್ಕಮ್ ಟು ಮೇಕ್ ಅ ಸಿರಿ ಲುಕ್. ಸೊ ನಾನು ಬಾಸ್ಮತಿ ಇಂಡಿಯನ್ ಗೇಟ್ ಬಾಸ್ಮತಿ ರೈಸಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ. ಅದು ಚಿಕನ್ ಬಿರಿಯಾನಿ. ಓಕೆ, ಮಾಡೋಣ, ಶುರು ಮಾಡ್ಕೊಳ್ಳೋಣ. ಸೊ ಬನ್ನಿ, ಮೊದಲಿಗೆ ಏನು ಹಾಕೋಬೇಕು? ಓಕೆ, ವಿಲ್ ಸ್ಟಾರ್ಟ್. ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆಯಾ? ಫಸ್ಟ್ ಮೊದಲಿಗೆ ಚಕ್ಕೆ ಲವಂಗ ಹಾಕೋಬೇಕು. ಎಸ್, ಹಾಕಿ. ಇದು ಎಣ್ಣೆ ಕಾಯ್ದಿದ್ಯಾ ನೋಡಿ, ಎಣ್ಣೆ ಹಾಕಿದ್ದೀರಾ? ಗುಡ್. ಆಮೇಲೆ ಮೆಣಸಿನಕಾಯಿ ಹಾಕಬೇಕು. ಗ್ರೀನ್ ಚಿಲ್ಲೀಸ್ ಅದೊಂದು ಸ್ವಲ್ಪ ಫ್ರೈ ಮಾಡಿ. ಹಾಕಿ, ಹುಷಾರು, ಸಿಡಿಯುತ್ತದು. ಫ್ರೈ ಮಾಡಿ ಬೇಗ. ನೆಕ್ಸ್ಟು ಪುದೀನ ಕೊತ್ತಂಬರಿ ಹಾಕೊಳ್ಳೋಣ. ಇದು ಸ್ವಲ್ಪ ಇಟ್ಕೊಳ್ಳೋಣ ರೈಸಕ್ಕೆ. ಫ್ರೈ ಮಾಡಿ, ತಿರುಗಿಸು. ಓಕೆ, ಹೌದಾ? ಆಮೇಲೆ ಚಿಕನ್ ಬಿರಿಯಾನಿ ಜೊತೆಗೆ ಏನು ಮಾಡ್ತೀರಾ? ಚಿಲ್ಲಿ ಚಿಕನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದೊಂದು ದಿನ ರೆಸಿಪಿ ತಿಳಿಸ್ತೀನಿ ಅಂತ ಹೇಳು. ಸೊ ಚಿಲ್ಲಿ ಚಿಕನ್ ರೆಸಿಪಿನೂ ಹೇಳ್ಕೊಡೋಣ. ಬೇಡ, ಯಾಕೆ? ಗೈಸ್, ನೀವು ಕಮೆಂಟ್ ಕಮೆಂಟ್ ಹಾಕಿ and like and share ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಆಮೇಲೆ ಇದನ್ನ ಮಾಡ್ತೀವಿ. ಈಗ ನೋಡಿ ಫ್ರೈ ಆಗ್ತಿದೆ. ಸೊ ಅದನ್ನ ಬೇಯಿಸ್ತಾ ನಮ್ಮ ಸ್ವಲ್ಪ. ಇವಾಗ ಆನಿಯನ್ ನಾನು ಮಾಡ್ಕೊಳ್ಳೋಣ. ಕೊಡಿ. ಸರಿ, ಆನಿಯನ್ ನೋಡಿ, ಇರಲಿ ಬಿಡಿ. ಸರಿ, ಮಿಕ್ಸ್ ಮಾಡಿ. ಪೂರ ಹಾಕಾಯ್ತು ಗಾಯ್ಸ್. ಸೊ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಎಷ್ಟು ಸ್ಪೂನ್ಸ್ ಇದೆ ಅದರಲ್ಲಿ? 2 ಸ್ಪೂನ್ಸ್. 2 ಸ್ಪೂನ್ಸ್. ಸೊ ಆಮೇಲೆ ಸ್ವಲ್ಪ ಟೊಮೆಟೊ ಹಾಕೊಂಡು ಬೇಯಿಸೋಣ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಎರಡೂನು. ಲಾಸ್ಟ್ ಒಂದೇದು ಹಾಕೋಬಿಡ. ಓಕೆ, ಇವಾಗ ಟೊಮೆಟೊ ಆ್ಯಡ್ ಮಾಡಬೇಕು. ಒಂದೊಂದೇ ಕೈಯಲ್ಲಿ ಇಲ್ಲ ಒಂದು ಫುಲ್ ಬೌಲ್ ಹಾಕಿ. ಇದೊಂಚೂರು ಎತ್ತುತ್ತೀರಾ? ನೋಡಿ, ಇಷ್ಟೊಂದು ಇದಾಯ್ತು. ಇದೊಂದೇ. ಇವಾಗ ಟೊಮೆಟೊ ಬೇಯಿಲಿ. ಆಮೇಲೆ ಅದು ಸ್ವಲ್ಪ ಆಫ್ ಬಾಸ್ಮತಿ ರೈಸ್ನ ಕುಕ್ ಮಾಡ್ಕೊಳ್ಳೋಣ. ಅದಕ್ಕೆ ಅಂತಾನೆ ಇವಾಗ ರೈಸ್ ಮಾಡೋಕ್ಕೆ ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಅದು ಬಾಯ್ಲ್ ಆಗಬೇಕು. ರೈಸ್ ಹಾಕಿ ಆಫ್ ಕುಕ್ ಮಾಡಬೇಕು. ಏನೇನು ಹಾಕಿದ್ದೀವಿ ಅದಕ್ಕೆ? ಅದು ಅಮ್ಮ ಹೇಳ್ತಾರೆ. ಓಕೆ, ಅದಕ್ಕೆ 1 ಪೀಸ್ ಚಕ್ಕೆ, 1 ಪೀಸ್ ಲವಂಗ, 4 to 5 ಪೆಪ್ಪರ್ ಸೀಡ್ಸ್, ಆಮೇಲೆ 2 ಬೇ ಲೀಫ್, ಸ್ವಲ್ಪ ಕೊತ್ತಂಬರಿ, ಪುದೀನ ಆ್ಯಡ್ ಮಾಡಿದ್ದೀವಿ. ಸೊ ಫ್ಲೇವರ್ಗೋಸ್ಕರ, ರೈಸ್ ಫ್ಲೇವರ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. 1/2 ಸ್ಪೂನ್ ಗೀ. ಓಕೆ, ಸೊ ಇವಾಗ ಇಲ್ಲಿ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಸೊ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಓಕೆನಾ? ಕೊಡಮ್ಮ. ಇದು ಹತ್ತಕ್ಕಾಗುತ್ತಾ? ಓಕೆ, ಹಾಕು. ಎಷ್ಟು kg ಇದೆ ಚಿಕನ್? ಅದು 1/2 kg ಚಿಕನ್. ಇದಕ್ಕೆ 1/2 ಚಿಕನ್ ಸ್ಟಾರ್ಟ್ ಮಾಡಿದ್ದೀವಿ. 1/2 kg. ಸೊ ಅದನ್ನ ಫ್ರೈ ಮಾಡೋಣ. ಓಕೆನಾ? ಬಿರಿಯಾನಿ ಟೇಸ್ಟ್
ಅಷ್ಟು ಸ್ವಲ್ಪ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. 2 ಮಿನಿಟ್ಸ್ ಫ್ರೈ ಆಗಲಿ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಸೊ 2 ಮಿನಿಟ್ಸ್ ಫ್ರೈ ಆಗಲಿ, ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಗಮ್ ಅಂತ ಇದೆಯಾ ಸಿರಿ? ಘಮ ಅಂತೈತೆ. ಏನಿದು ಕೈಯಲ್ಲೆಲ್ಲ ಮೆಹಂದಿ? ಏನಕ್ಕೆ ಮೆಹಂದಿ ಹಾಕೊಂಡಿದ್ದೀರಾ? ಲಾವಣ್ಯ ಚಿಕ್ಕನ ಮದ್ವೆ ಇತ್ತು, ಎಲ್ಲಿತ್ತು? ಶಾಸ್ತ್ರ ಇತ್ತು ಚಿಕ್ಕಮಂಗ್ಳೂರಲ್ಲಿ. ಫುಲ್ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡ್ಬಿಟ್ವಿ. ಲಾವಣ್ಯ ಚಿಕ್ಕಿಗೆ ಅವ್ರ ಮನೆ ಕಳಿಸ್ತಿದ್ವಲ್ಲ, ಇಟ್ಬಿಟ್ಟು. ಹೌದಾ? ಓಕೆ. ಅಲ್ವಾ ಅಮ್ಮ ಇವಾಗ ಅದಕ್ಕೆ ಇದು ರೈಸ್ ಹಾಕೋರೆ. ಅಮ್ಮ ಈ ಸ್ಮೆಲ್ಗಳೇ ಹೊಟ್ಟೆ ತುಂಬೋಯ್ತೈತೆ. ಅಲ್ಲ ಹೊಟ್ಟೆ ಸ್ಪೈತೈತೆ. ಸೊ ಕುಳ್ಳಿ ಏನ್ ಮಾಡ್ತಿದ್ದಾಳೆ ನಿನ್ ಜೊತೆಗೆ? ಅವಳು ಹಂಗೆ ನಿಂತವಳೆ, ಕಾಲು ಇಟ್ಕೊಂಡೆ ಅವಳು ಅವಾಗಿಂದ ಬಿಡ್ತಾನೆ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನೀವು ಬಿರಿಯಾನಿ ಮಾಡ್ತಾ ಇದ್ದೀರಾ? ಬಿರಿಯಾನಿ ಮಾಡ್ತಾ ಇದ್ದೀರಾ? ಕೈಯಿಂದ ಇನ್ನೇನು ಫ್ಲಾಗ್ ಇಂದು ಕವರ್ ಪೌಚ್ ತರ ಇದು ಕೊಟ್ಟಿದ್ರ, ಕಾಲಿಗೆ ಹಾಕೊಂಡು. ಓಕೆ, ಈಗ ಕರ್ಡ್ ಆಡ್ ಮಾಡ್ಬೇಕು. ಕರ್ಡ್ ಹಾಕಿ. ಕರ್ಡ್ ಆಡ್ ಮಾಡ್ಬೇಕು. ಹಾಕಿ ಬೇಗ. ಸ್ವಲ್ಪ ಇಳಿಯಕ್ಕೆ ಮತ್ತೆ ನಿಂಗೆ ಹೊಟ್ಟೆ ಹಸಿವಾಯ್ತೈತೆ ಗಾಯ್ಸ್, ಏನ್ ಮಾಡಲಿ? ಈಗ ಚಿಲ್ಲಿ ಪೌಡರ್ ಆಡ್ ಮಾಡೋಣ. ಓಕೆ, ಇನ್ನೊಂದು ಸ್ಪೂನು. ಕಡಿಮೆ. ಓಕೆ, ಕಣ್ಣಿಗೆ ಗುರ್ತೈತೆ. ಇದು ಓಪನ್ ಮಾಡಿ ನಿಧಾನಕ್ಕೆ ತಗೊಳ್ಳಿ. ಈಗ ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಳ್ಳಿ. ಓಕೆ, ಹಾಕು. ಪೂರ್ತಿನ? ಹಾಕು, ಅದು ಹಾಫ್ ಸ್ಪೂನ್ ಇದೆ. ಸ್ವಲ್ಪ ಅರ್ಧ ಪೌಡರ್ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡೋಣ. ಓಕೆ, ಹಾಕು. ಲಿಡ್ ಕ್ಲೋಸ್ ಮಾಡಿ. ಇವಾಗ ಇಷ್ಟೂರು ಧನಿಯಾ ಪೌಡರ್ ಆ್ಯಡ್ ಮಾಡೋಣ, ಚೂರು ಫ್ಲೇವರ್ಗೆ, ಟೇಸ್ಟ್ಗೆ. ಬಾಯ್ಲ್ ಆಗ್ತಾ ಇದೆ. ಘಮ ಸ್ಮೆಲ್. ಇವಾಗ ಚೆನ್ನಾಗಿ ತಿರುಗಿಸೋಣ. ಚೆನ್ನಾಗಿ ನಾವು ನೀರೇ ಹಾಕಿಲ್ಲ, ಎಷ್ಟು ನೀರು ಬಿಟ್ಕೊಂಡಿದೆ ಅಲ್ಲ. ಸೊ ಇವಾಗ ಇದರಲ್ಲೇ ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು. ಸಾಲ್ಟು ಹಾಕಿದ್ದೀವಿ, ಖಾರ ಹಾಕಿದ್ದೀವಿ. ಸ್ಮೆಲ್ ಬರ್ತಾ ಇದೆಯಾ ಸಿರಿಮಾ? ಚೆನ್ನಾಗಿ ಇದು ನಾವು ನೀರೇ ಹಾಕಿಲ್ಲ, ನೀರು ಅದರಿಂದಾನೇ ಇಳ್ಕೊಬಿಟ್ಟೈತೋ ಏನೋ ಗೊತ್ತಿಲ್ಲ. ಅದ್ರಲ್ಲಿ ಬಿಡುತ್ತೆ, ಚಿಕನಲ್ಲಿ ನೀರು ಬಿಡುತ್ತೆ. ಅದು ಗೊತ್ತಾಯ್ತು ಬಿಡಿ, ರಕ್ತದಿಂದ ಬಿಡುತ್ತೆ ಅದು. ಅಲ್ಲ, ಏನೇನೋ ಹೇಳ್ಬೇಡ. ಓಕೆ, ಇವಾಗ ಲಿಡ್ ಮುಚ್ಚೋಣ, ಚೆನ್ನಾಗಿ ಅದು ಕುಕ್ ಆಗಲಿ. ಬಾಸ್ಮತಿ ರೈಸ್ ಕುಕ್ ಮಾಡ್ಕೊಳ್ಳೋಣ ಅಂದಿದ್ವಲ್ಲ, ಈ ತರ ಆಗಿದೆ ಅಂತ ಹೇಳು. ಈ ತರ ಆಗಿದೆ. ಎಷ್ಟು ಶುದ್ಧ ಆಗಿದೆ ಅಲ್ಲ ರೈಸು. ಹೌದು, ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು. ಸೊ ಯಾವುದು ಪ್ಯಾಕೆಟ್ ತೋರಿಸು ರೈಸ್ದು? ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್. ಪ್ರಮೋಷನ್ ಮಾಡ್ತಿದ್ಯಾ ಇಂಡಿಯನ್ ಗೇಟ್ ಅವ್ರಿಗೆ? ಓಕೆ, ಸೊ ಅದರ ರೈಸ್ ಇನ್ನೊಂದು ಸ್ವಲ್ಪ ಕುಕ್ ಆದಮೇಲೆ ಸ್ಟ್ರೈನ್ ಮಾಡಿಕೊಂಡು ಬಿರಿಯಾನಿಗೆ ಆ್ಯಡ್ ಮಾಡೋಣ. ಓಕೆ, ಬಾಯ್ಲ್ ಆಗಬೇಕು. ಓ ಸಮಾಧಾನ. ಸೊ ಸಿರಿಗಿಲ್ಲಿ ಕಾಲು ಇಟಕ್ಸ್ತಾ ಇಲ್ಲ, ಸ್ಟೂಲ್ ಹಾಕೊಂಡು ನಿಂತಿದ್ದಾಳೆ. ಅದು ಏನ್ ಗೊತ್ತಾ, ಮಂಟುಗೆ ಸ್ವಲ್ಪ ನೆಲ ಐತಲ್ಲಿ,
ಅದಕ್ಕೆ ಸ್ಲಿಪ್ ಆಗ್ತಾ ಇದೆಯಾ? ಸ್ಲಿಪ್ ಆಯ್ತೈತೆ. ಅವಾಗಲೇ ನಮ್ಮಮ್ಮನ ಕಾಲು ತುಳ್ಮುಟ್ನ ನಮ್ಮಮ್ಮನಿಗೆ ಕೋಪ ಬಂದ್ಬಿಡ್ತು. ಹೇಳು. ಇವಾಗ ಆಫ್ ಕುಕ್ ಆಗಿರೋ ರೈಸ್ನ ಈ ಥರ ಹಾಕಿದ್ದೀವಿ. ಈ ಥರ ಹಾಕ್ತಿದ್ದೀವಿ. ಆಲ್ರೆಡಿ ಅಮ್ಮ ಹಾಕಿದ್ದಾರೆ. ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ. ಬರೀ ನಾವು ಒಂದೇ ಸತಿ ಹಾಕಿದಷ್ಟೇ. ಸೊ ಲೈಟಾಗಿ ಮಿಕ್ಸ್ ಮಾಡೋಣ. ಲೈಟಾಗಿ ಮಿಕ್ಸ್ ಮಾಡೋಣ. ಆಮೇಲೆ ತಿಂದು ಹೆಂಗೈತೆ ಅಂತ ಹೇಳ್ತೀನಿ. ನೈಟು ಪಪ್ಪ ಬಂದಿದ್ದಾಗ ಅವರು ಕೊಟ್ಟು ಸ್ವಲ್ಪ ಬಿಸಿ ಮಾಡಿ ಅವರು ಹೇಳ್ತಾರಲ್ಲ ಅದನ್ನು ನಾವು ನೈಟು ತಿಳಿಸ್ತೀವಿ. ಇವಾಗ ಇದಕ್ಕೆ ಗೀ ಮತ್ತು ಸಾಫ್ರಾನ್ ಮಿಲ್ಕ್ ಆ್ಯಡ್ ಮಾಡಿದ್ದೀವಿ. ಇದು 10 ಮಿನಿಟ್ಸ್ ಅಲ್ಲಿ ದಮ್ ಕಟ್ಟೋದಕ್ಕೆ ಕೆಳಗಡೆ ತವ ಇಟ್ಟಿದ್ದೀವಿ. ದಮ್ ಕಟ್ಟೋದಕ್ಕೆ ತವ ಇಟ್ಟಿದ್ದೀವಿ. ಆ್ಯಂಡ್ 10 ಮಿನಿಟ್ಸ್ ಬಿಟ್ಬಿಟ್ಟು 10 ಮಿನಿಟ್ಸ್ ಹೈ ಫ್ಲೇಮ್, 10 ಮಿನಿಟ್ಸ್ ಲೋ ಫ್ಲೇಮ್. 10 ಮಿನಿಟ್ಸ್ ಹೈ ಫ್ಲೇಮ್, 10 ಮಿನಿಟ್ಸ್ ಲೋ ಫ್ಲೇಮ್. ಆಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ. ನೋಡಿ ಗಾಯ್ಸ್, ಚಿಕನ್ನು ಅನ್ನ ಒಂದು ಪೀಸ್ ತಿಂದ್ಬಿಟ್ಟು ಹೇಳ್ತಿದ್ದಾಳೆ. ಘಮ ಅಂದರೆ ಅಂತಿತ್ತು. ಮತ್ತೆ ಹಸುವಾಯ್ತಿತ್ತು. ಬೇರೆ ತಿಂತಿದ್ರೆ ಬಾಯಿಂದ ನೀರು ಒಳಗೆ ಹೋಯ್ತೈತೆ ಗೊತ್ತಾ? ಬಾಯಿಂದ ನೀರು ಒಳಗೆ ಹೋಗ್ತಾ ಇದೆ, ಆಚೆ ಬರ್ತಾ ಇಲ್ಲ. ಓಕೆ, ಚೆನ್ನಾಗಿದ್ಯಾ? ಲೆಗ್ ಪೀಸ್ ತೋರಿಸು. ಸುಡ್ತೈತೆ. ಲೆಗ್ ಪೀಸ್ ಅಲ್ಲ ಅನ್ಸುತ್ತೆ. ಓಹ್, ಸುಡ್ತೈತೆ. ಓಕೆ, ಸೊ ಬಿರಿಯಾನಿ ತಿನ್ನಕ್ಕೆ ರೆಡಿನಾ? ಬ್ಯಾಟಿಂಗ್ ಮಾಡೋಕ್ಕೆ? ಲೆಗ್ ಪೀಸ್ ಎಸ್ಸು. ಮತ್ತೆ ಮೊಸರು ಬೇಕು, ಸ್ವಲ್ಪ ಮೊಸರು ತಗೊಂಡ್ಬಂದು ಹಾಕ್ತೀರಾ? ಓಕೆ, ಆಯ್ತು, ಹಾಕೋಣ. ಸೊ ಇವಾಗ ಚಿಕನ್ ಬಿರಿಯಾನಿ ಲಾಗ್